ನಾನು ನಿಮ್ಮ ಹರ್ಷಿತಾರಾಮ್. ಇವತ್ತು ನಾವಿದ್ದೀವಿ ವೈಟ್ ಹೌಸಲ್ಲಿ. ತುಂಬ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಒಟ್ಟಾಗಿದ್ದಾರೆ. ಇಲ್ಲಿ ಏನು ನಡೀತಾ ಇದೆ, ಏನು ವಿಷಯ, ಯಾಕೆಲ್ಲರೂ ಜಾಯ್ನ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಾಯ್, ಇವತ್ತು ನಾವು ಬಂದಿವೆ ವೈಟ್ ಹೌಸ್ಗೆ. ಇಲ್ಲಿ ಏನು ಫಂಕ್ಷನ್ ನಡೀತಿದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ನಮ್ಮೂರ ಹಬ್ಬ ಅಂತ ಹೇಳಿ ಗೆಳೆಯರ ಬಳಗ ಸೇರಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಒಬ್ಬರು ಹೊಸ ಕಂಟೆಂಟ್ ಕ್ರಿಯೇಟರ್. ಅವ್ರನ್ನ ಮೀಟ್ ಮಾಡಿಸ್ತೀನಿ. ನಿಮ್ಮ ಹೆಸರು? ಐಶ್ವರ್ಯ. ಎಲ್ಲಿಂದ? ಕುಂದಾಪುರದಿಂದ. ನೀವು ಈ ನಮ್ಮೂರ ಹಬ್ಬದ್ದು ಕಂಟೆಂಟ್ ಕ್ರಿಯೇಟರ್ಸ್ ಮೀಟಪ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು? ನನಗೆ ಒಂದು ಅಪ್ಡೇಟ್ ಪೇಜ್ ಇದೆಯಲ್ಲ, ಕುಂದಾಪುರ ಅಪ್ಡೇಟ್ಸ್ ಅಂತ, ಆ ಪೇಜಿಂದ ಗೊತ್ತಾಗಿದೆ. ಕುಂದಾಪುರ ಅಪ್ಡೇಟ್ಸಿಂದ. ಮತ್ತೆ ಏನು ಪ್ಲಾನ್ ಇದೆ ನಿಮಗೆ ನಮ್ಮೂರ ಹಬ್ಬ ಬಗ್ಗೆ? ಪ್ಲಾನ್ ಆ್ಯಕ್ಚುಲಿ ಇದು ನನಗೆ ಫಸ್ಟ್ ಟೈಮ್ ಆಯಿತಾ. ಯಾಕಂತ ಹೇಳಿದ್ರೆ ನಾನು ಹೊಸದಾಗಿ ಇನ್ಸ್ಟಾ ಸ್ಟಾರ್ಟ್ ಮಾಡಿರೋದು ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್. ಸೊ ನಿಮ್ಮ ವಿಡಿಯೋಸ್ ಎಲ್ಲ ನಾನು ಕೆಲವೊಂದು ನೋಡಿದ್ದೆ. ಸೊ ನಿಮ್ಮನ್ನೆಲ್ಲ ಫಾಲೋ ಮಾಡಿ ನಾನು ಸ್ವಲ್ಪ ಥ್ಯಾಂಕ್ ಯು ಸೋ ಮಚ್. ಒಂದು ಪೇಜ್ ಹೆಸರೇನು? ನನ್ನ ಪೇಜ್ ಹೆಸರು ಐಶ್ವರ್ಯ ಲಕ್ಷ್ಮಿ ಅಂತ. ಫಾಲೋ ಮಾಡಿ ಆಯಿತಾ. ಯಾಕಂದರೆ ನಾನು ಇವಾಗ ಸ್ಟಾರ್ಟ್ ಮಾಡಿದೆ ಅಷ್ಟೇ. ನನಗೆ ಏನೂ ಐಡಿಯಾ ಇರಲಿಲ್ಲ ಆ್ಯಸ್ ಅ ಕಂಟೆಂಟ್ ಕ್ರಿಯೇಟರ್. ನನಗೆ ಹೀಗೆ ಮಾಡೋದೆಲ್ಲ ನೋಡಿ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೀಗೆ ಸುಮ್ಮನೆ ಒಂದು ಥಾಟ್ ಬಂತು. ಆಮೇಲೆ ರೀಸೆಂಟಾಗಿ ಚಾನಲ್ ಓಪನ್ ಮಾಡಿದಷ್ಟೇ. ಕೆಲವೊಂದು ಹಾಗೆ ಹೀಗೆ ಒಂದು ಸಣ್ಣ ಪುಟ್ಟ ವೀಡಿಯೋಸ್ ಮಾಡಿದೆ. ವ್ಯೂಸ್ ಕೂಡ ಚೆನ್ನಾಗಿ ಬಂತು. ಆಮೇಲೆ ಕೆಲವು ಸಪೋರ್ಟರ್ಸ್ ಕೂಡ ಚಂದನೇ ಸಪೋರ್ಟ್ ಮಾಡಿದ್ರು. ಅದಾದಮೇಲೆ ಇನ್ನೂ ಜಾಸ್ತಿನೇ ಮಾಡುವ ಅದೇ ಟೈಮಿಗೆ ಇದೊಂದು ಈವೆಂಟ್ ಕೂಡ ಬಂತು. ಸೊ ಇದು ಹೇಗುಂಟಂತ ಫಸ್ಟ್ ಟೈಮ್ ನಾನು ಬಂದಿದ್ದು ಕ್ರಿಯೇಟರ್ಸ್ ಮೀಟಪ್ಗೆ. ಸೊ ಇದರಲ್ಲೆಲ್ಲ ಸ್ವಲ್ಪ ನಾಲೆಜ್ ಸಿಕ್ತು. ನೋಡುವ ಇನ್ನು ಮುಂದೆ ಹೆಂಗಾಗತ್ತೆ ಅಂತ. ನಿಮಗೆ ಇನ್ಸ್ಟಾ ಪೇಜ್ ಮಾಡಬೇಕಂತ ಹೇಳಿ ಯಾರು ಮೋಟಿವೇಶನ್ ಅಂದರೆ ಹಾಗೆ ನಿಮ್ಮ ಥರ ಕಂಟೆಂಟ್ ಕ್ರಿಯೇಟರ್ಸ್ ನೋಡಿನೇ ನನಗೂ ಒಂದು ಸ್ಟಾರ್ಟ್ ಮಾಡು, ಯಾಕೆ ನಾನು ಮಾಡಬಾರ್ದು ಅಂತ ಜಸ್ಟ್ ಹಾಗೆ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ತಪ್ಪದೆ ಬನ್ನಿ ನಮ್ಮೂರ ಹಬ್ಬಕ್ಕೆ. ಇದೇ 2, 3, 4, 5 ಅನಗಳ್ಳಿ ಕುಂದಾಪುರದಲ್ಲಿ. ಮಿಸ್ ಮಾಡದೆ ಬನ್ನಿ. ನಾವು ಬರ್ತೀವಿ, ನೀವು ಬನ್ನಿ. ನಮ್ಮೂರ ಹಬ್ಬನ ನಿಮ್ಮೂರ ಹಬ್ಬ ಥರ ಸೆಲೆಬ್ರೇಟ್ ಮಾಡೋಣ. ಎಲ್ಲರೂ ಬನ್ನಿ. ನಾವು ಬರ್ತೇವೆ, ನೀವು ಬನ್ನಿ. ಎಲ್ಲರಿಗೋಸ್ಕರ ಇವಾಗ ಟಿಫನ್ ರೆಡಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹೇಗಿದೆ ಅಂತ ಕೇಳೋಣ ಬನ್ನಿ. ಮೇಡಮ್, ಏನು ತಿಂತಿದ್ದೀರಾ? ವಿಡಿಯೋ ಮಾಡಿದೆ. ಇಲ್ಲ ಹಾಂ ಇರಲಿ ಹೇಳಿ. ನಾನು ಇಡ್ಲಿ ಮತ್ತು ವಡ ತಿಂತಿದ್ದೆ. ಹೇಗಿತ್ತು? ಹಾಂ, ಚೆನ್ನಾಗಿತ್ತು. ಎಲ್ಲರೂ ಎಸ್ಕೇಪ್ ಆಗ್ತಿದ್ದಾರೆ. ಅವ್ರನ್ನ ತೋರಿಸಿ. ಓಡಿ ಹೋಗ್ತಿದ್ದಾರೆ. ಇಡ್ಲಿ ಮತ್ತು ವಡ ಯಾವ್ದು ತುಂಬ ಇಷ್ಟ ಆಯಿತು? ವಡ ಇಷ್ಟ. ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳಿ. ನನಗೂ ಸಹ ವಡ ಇಷ್ಟ. ಅವರೇ ಅರೇಂಜ್ ಮಾಡಿದ್ದು ಫುಡ್ಡನ್ನೆಲ್ಲ. ಸೂಪರ್ ಆಗಿರೋ ಫುಡ್ಡನ್ನು ಅರೇಂಜ್ ಮಾಡಿದ್ದಾರೆ. ನಾನು ಇವಾಗ ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡ್ತೀನಿ. ಇಡ್ಲಿ, ವಡ, ಆಮೇಲೆ ಅದಕ್ಕೆ ಕೇಸರಿ ಬಾತು, ಚಟ್ನಿ, ಆಮೇಲೆ ಕಾಫಿ ಎಲ್ಲ ಇದೆ. ನನ್ನ ಹೊಟ್ಟೆ ಫುಲ್ ಉಂಟು. ಸೊ ನಾನು ಒಂದು ವಡ ಮತ್ತು ಒಂದು ಕಾಫಿ ತಗೋತೀನಿ. ಟೇಸ್ಟ್ ಹೇಗುಂಟಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಈಗ ನೋಡಿ, ನಾವೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಅವ್ರು ಹೆಂಗಂದರೆ ಇಷ್ಟಿಷ್ಟೇ ತಿನ್ಬೋದು, ಆದರೆ ಕಾಮಕ್ಕೆ ಮಾತ್ರ ಇಷ್ಟು ದಪ್ಪ ಇದ್ರು. ಅವರು ಹೆಂಗಿದ್ರು ಅಂತೇಳಿ ತೋರಿಸ್ತೆ ಕಾಣಿ. ಇಲ್ಲಿ ಕಾಣಿ, ಆಗಳಿಂದ ಇತ್ತಲ್ಲ 2 ಇಡ್ಲಿ, 2 ವಡಿ, ಆಮೇಲೆ 2 ಸತಿ ಈಗ ಕೇಸರಿ ಬಾತ್. ನಂಗೆ ಹೇಳ್ತಾ ಹೋಯ್ ನೀವು ತಿನ್ನಿ ಅಂತ. ನಂಗೆ ಬೇಡ ಮರ ಅಂದೆ. ಆಗಳೇ ಕೇಂಡೆ ಎಂಥವ್ರು ತಿನ್ಕೊಂಬಂದಿದೆ ಕೇಂಡೆ. ಹೌದು ತಿನ್ಕೊಂಬಂದಿದೆ ಅಂದ. ಈಗ ಕಂಡ್ರೆ ಇಷ್ಟಪ್ಪ ತಿಂದಿದ್ದ. ಇನ್ನೊಂದು ಅರ್ಧ ಗಂಟೆ ಊಟ ಹಾಕ್ರೆ ಅದನ್ನು ತಿಂತ. ನೋಡಿದ್ರಲ್ಲ, ಅವ್ರು ಹೇಳಿದ್ರು. ಅಂದ್ರೆ ನೀವೇ ಗೆಸ್ ಮಾಡಿ ಫುಡ್ ಎಷ್ಟು ಒಳ್ಳೆ ಉಂಟು ಅಂತ ಹೇಳಿ. ಆ ತರ ತಿಂತಿದ್ದಾರೆ ಎಲ್ಲರೂ. ಇನ್ನೊಂದು ಸ್ವಲ್ಪ ಉಂಟು, ಅದನ್ನ ನಾನು ಖಾಲಿ ಮಾಡ್ತೇನೆ, ಆಮೇಲೆ ಸಿಗ್ತೇನೆ.